ಈ ವಿಡಿಯೋ ನೋಡ್ಕೊ ಬನ್ನಿ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನ ಮಾಡಿದ್ದೇವೆ. ಆಕ್ಚುಲಿ ಕುಮಾರಸ್ವಾಮಿ ಅವರು ರೈತರ ಜಾಗಕ್ಕೆ 25 ಲಕ್ಷನ ಅನೌನ್ಸ್ ಮಾಡಿದ್ದು 2006 ಅಲ್ಲಿ. ಅದನ್ನ DK ಶಿವಕುಮಾರ್ ಅವರು ಇವಾಗ ನಾವು 3 ಕೋಟಿ ಕೊಡ್ತಿದೀವಿ ಅಂತ ಕಂಪೇರ್ ಮಾಡ್ಕೋತಿದ್ದಾರೆ. ಆಲ್ಮೋಸ್ಟ್ 20 ವರ್ಷ ಡಿಫ್ರೆನ್ಸ್ ಇದೆ. ನಮ್ CM ಅವರು ಬಿಡದಿ ರೈತರಿಗೆ ಹೊಸ ಆಫರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ, ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ ಕರ್ನಾಟಕದಲ್ಲಿ ಬಿಜೆಪಿ ಏನಾದ್ರೂ ಮನೆ 1-3 ಬಾಗಿಲಾಗಿದ್ಯಾ? ಒಂದ್ ಕಡೆ ಅಶೋಕ್ ಅವರು ಪಾದಯಾತ್ರೆಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ವಿಜೇಂದ್ರ ಅವರು ಪಾದಯಾತ್ರೆಗೆ ಬಂದೇ ಇಲ್ಲ. ಮತ್ತೆ ಅಧಿಕಾರದಲ್ಲಿ ಇಲ್ದೇ ಇರೋ ನಿಖಿಲ್ ಕುಮಾರಸ್ವಾಮಿ ಅವರು ಜವಾಬ್ದಾರಿ ತಗೊಂಡು ಲೀಡ್ ಮಾಡ್ತಿದ್ದಾರೆ. ಇವತ್ತು ಅವನು ಏನ್ ಹೇಳಿದ್ರು ಅದನ್ನೇ ಇಟ್ಕೊಂಡು ಹೇಳು. ಎಷ್ಟು ಸತ್ಯ ಎಷ್ಟು ಅಸತ್ಯ. JDS ಮತ್ತೆ ಬಿಜೆಪಿ ಬಿಡದಿಯಲ್ಲಿ ರೈತರ ಪರವಾಗಿ ಮಾಡ್ತಿರೋ ಪಾದಯಾತ್ರೆನ ಬಾಲಕೃಷ್ಣ ಅವರು ಪ್ರಾಯಶ್ಚಿತ್ತದ ಯಾತ್ರೆ ಅಂತ ಟೀಕೆ ಮಾಡಿದ್ದಾರೆ. ಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. DK ಶಿವಕುಮಾರ್ ಅವರು ರೈತರ ಕಷ್ಟ ಕೇಳೋದಕ್ಕೆ ಬಿಡದಿಗೆ ಬಂದಿಲ್ಲ ಅಂತ ಇವಾಗ ರೈತರನ್ನೇ ಬೆಂಗಳೂರಿಗೆ ಬರ್ತಿದ್ದಾರೆ. ಯಾರಾದ್ರೂ ಆಗಿರ್ಲಿ, ರೈತರ ಸಮಸ್ಯೆನ ರಾಜಕೀಯವಾಗಿ ಬಳಸ್ಕೊಳ್ದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನಮ್ಮ ನಿಲುವು. DK ಶಿವಕುಮಾರ್ ಅವರ ಈ ಹೊಸ ಆಫರ್ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.